ಹಾಯ್ ಫ್ರೆಂಡ್ಸ್, ಮತ್ತೊಂದು ಮಿನಿ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಹಳೆಯ ರೆಸಿಪಿ. ಊರುಗಳಲ್ಲಿ, ಜಾತ್ರೆಗಳಲ್ಲಿ ದೇವಸ್ಥಾನದ ಪ್ರಸಾದವಾಗಿ ಈ ಕಾಯಿ ಹಲಸಿನಕಾಯಿ ಗೊಜ್ಜನ್ನು ಮಾಡೋರು ತುಂಬ ಚೆನ್ನಾಗಿರೋದು. ಅದು ಜ್ಞಾಪಕ ಬಂತು. ಮನೆಯವರು ಒಂದು ಹಲಸಿನಕಾಯಿ ತಂದಿದ್ರು. ಆ ಹಲಸಿನಕಾಯಿಯನ್ನು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರ್ಕೊಂಡು ಆಮೇಲೆ ತಿರುಳನ್ನು ತೆಗೆದು ಈ ರೀತಿ ಕಟ್ ಮಾಡಿಕೊಂಡು, ಕಾಳುಗಳಿಗೆ ಬಂದರೆ ಅವರೆಕಾಳು ಹಾಕ್ಬೋದು, ಕಡಲೆಕಾಳು, ಅಳಸಂದ್ರಿ ಯಾವ್ದು ಬೇಕಾದರೂ ಹಾಕ್ಬೋದು. ನೆನೆಸಿರೋಂತಹ ಕಡಲೆಕಾಳು, ಅಳಸಂದ್ರಿ ಹಾಕ್ಕೊಂಡಿದ್ದೆ ನಾನು. ಸಾಂಬಾರು ಪುಡಿ, ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ, ಈರುಳ್ಳಿ, ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಹಾಕ್ಬಿಟ್ಟು ರುಬ್ಬಿ ಮಸಾಲೆ ಹಾಕ್ಕೊಂಡು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಂಡು 2 ವಿಷಲ್ ತೆಗೆಸ್ಕೊಂಡ್ರೆ ಹಲಸಿನಕಾಯಿ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ರೈಸ್ಗೂ ಸಹ ಇಟ್ಟಿದ್ದೆ. ಪಾತ್ರೆಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. 2 ವಿಷಲ್ ಬಂದರೆ ನೋಡಿ ಈಗ ರೆಡಿಯಾಗಿದೆ. ಅನ್ನನೂ ಸಹ ಬೇಯ್ತಾ ಇದೆ. ಇದರಲ್ಲಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ, ನೋಡಿ.